ಓಂ ಶ್ರೀ ಗುರುಭ್ಯೋ ನಮಃ. ಇವತ್ತಿನ ಒಂದು ಶುಭ ಸಂದರ್ಭದಲ್ಲಿ ಆ, ಲಕ್ಷ್ಮೀ ಮಹಾಲಕ್ಷ್ಮಿ ತಾಯಿಯ ಒಂದು ಪ್ರತಿಷ್ಠಾಪನಾ ಅಂಗವಾಗಿ ವಿಶೇಷವಾದ ಕೃಷ್ಣಶಿಲೆಯಲ್ಲಿ ಕೃಷ್ಣ ಕೃಷ್ಣಶಿಲೆಯಲ್ಲಿ ವಿಗ್ರಹವನ್ನು ಮಾಡಿದ್ದೇವೆ. ಸಾಹೇಬರು ಏನು ಅವ್ರು ಇಚ್ಛೆ ಪಟ್ಟಿದ್ದಾರೆ, ನಮ್ಮ ಕೊಲ್ಲೂರಿನ ಆ ಒಂದು ಕೊಲ್ಲೂರು ಮೂಕಾಂಬಿಕೆಯ ಕರದಲ್ಲಿ ಆ ಒಂದು ತಾಯಿ ಇಲ್ಲಿ ನೆಲೆಸಬೇಕು, ಆ ರೂಪ ಕಾಣಬೇಕು ಅನ್ನುವಂತ ರೀತಿಯಲ್ಲಿ ಅವರು ಹೇಳ್ಕೊಂಡಿದ್ರು. ಅವರ ಇಚ್ಛೆಯಂತೆ ಆ ಒಂದು ಅವರ ಸಂಕಲ್ಪದಂತೆ ಹಾಗೂ ಈ ಒಂದು ಗೋಕಾಕ್ ನಗರದ ಎಲ್ಲ ಒಂದು ಭಕ್ತಾದಿಗಳ ರೀತಿ ಅವರ ಸಂಕಲ್ಪದಂತೆ ಈ ಒಂದು ಮೂರ್ತಿ ರಚನೆ ಆಗಿದೆ. ನಮಗೊಂದು ಸೌಭಾಗ್ಯ ಅಂತ ಹೇಳ್ಬಹುದು. ಈ ಒಂದು ಎಷ್ಟೋ ಒಂದು ದೂರದಿಂದ ಬಂದು ಈ ಒಂದು ಅವಕಾಶಗಳು ನಮಗೂ ಸಿಕ್ಕಿದೆ. ಆ ತಾಯಿ ನಮಗೂ ಅನುಗ್ರಹಿಸುವ ಜೊತೆಗೆ ನಿಮ್ಮೆಲ್ಲ ಒಂದು ಗೋಕಾಕ್ ಜನತೆಗೆ ಅನುಗ್ರಹಿಸಲಿ ಅಂತ ಹೇಳಿ ನಾವು ನಮ್ಮ ಕುಲದೇವಿ ಆಗಿರುವಂತ ಕಾಳಿಕಾಂಬೆ ಹಾಗೂ ವಿಶ್ವಕರ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತೀವಿ. ಇದು 1.5 ವರ್ಷದಿಂದ 2 ವರ್ಷದವರೆಗೆ ಆಗುವಂತ ಕೆಲಸವನ್ನ ರಾತ್ರಿ ಹಗಲು ಅಂತ ಪರಿಶ್ರಮದಿಂದ ಮಾಡಿದ್ದೇವೆ. ಆ ತಾಯಿ ನಾವು ಮಾಡಿದ್ದೇವೆ ಅನ್ನೋದಕ್ಕಿಂತನೂ ಆ ತಾಯಿ ಆ ಒಂದು ಮಾಡಿಸ್ಕೊಂಡಿದ್ದಾಳೆ ಅನ್ನುವಂಥದ್ದನ್ನ ಹೇಳ್ತೇನೆ. ಯಾಕಂದ್ರೆ ಯಾವುದೇ ಒಂದು ಶುರು ಮಾಡ್ದಂಗಿಂದ ಯಾವುದೇ ಒಂದು ವಿಘ್ನಗಳು ಬರದ ರೀತಿಯಲ್ಲಿ ಅವಳು ನಮ್ಮನ್ನ ನೋಡ್ಕೊಂಡು ಅವಳು ಕೆಲಸ ಮಾಡಿಸ್ಕೊಂಡಿದ್ದಾಳೆ. ಆ ಒಂದು ಇದನ್ನ ವಿಗ್ರಹವನ್ನ ನಮ್ಗೆ ಗುರುಗಳು ಹೇಳ್ಕೊಟ್ಟ ಇರುವಂತಹ ಒಂದು ಆಯಾ ಪ್ರಮಾಣಗಳ ಬದ್ಧವಾಗಿ ಒಂದು ವಿಗ್ರಹವನ್ನ ರಚಿಸಿರುತ್ತೇವೆ. ಧನ್ಯವಾದಗಳು. ಶಿಲ್ಪಿಯ ಸುಬ್ರಹ್ಮಣ್ಯಾಚಾರ್ ಅಂತ. ನನ್ನ ಒಂದು ಕಾರ್ಯಾಗಾರ ಇರುವುದು ಹೊಸಾಡು ಅರಾಟೆ, ಹೊಸಾಡು ಗ್ರಾಮದಲ್ಲಿ, ಕುಂದಾಪುರ ತಾಲೂಕು, ಉಡುಪಿ ಜಿಲ್ಲೆ ಬರುತ್ತೆ. ಇವರು ಟೆಂಪಲ್ ಆರ್ಕಿಟೆಕ್ಚರ್ ಈಗ 2nd ಇಯರ್ ಮಾಡ್ತಾ ಇದ್ದಾರೆ. ಈಗ ಅವರು ನಮ್ಗೆ ತುಂಬಾ ಸಪೋರ್ಟ್ ಆಗಿ ಮಾಡಿದ್ದಾರೆ. ಯಾಕಂದ್ರೆ ನಾನು ಮನೆಗ್ ಬಂದ್ರೆ ಊಟ ತಿಂಡಿಗೆ ಸಮಯಕ್ಕಾಶ ಹೋಗುತ್ತಂತ ಅವರು ನಮ್ಮ ವರ್ಕ್ಶಾಪಿಗೆ ಬಂದು ಆ ಒಂದು ಅಡಿಗೆಗಳನ್ನ ಮಾಡಿ ಹಾಕಿದ್ದಾರೆ. ಅವರಿಗೆ ನಾನು ಸಂತೋಷ